ಎಲ್ಲರಿಗೂ ನಮಸ್ಕಾರ. ಅಗ್ನಿಬೊಮ್ಮನೆಯ ಸಾರ್ವಜನಿಕರಿಗೆ ತಿಳಿಸುವ ಮಾಹಿತಿ ಏನಂದರೆ, ಬೇರೆ ಬೇರೆ ಕಡೆಗಳಲ್ಲಿ ಕಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಂಗಾರದ ಆಭರಣಗಳು, ಬೆಳ್ಳಿ ಆಭರಣಗಳು ಮತ್ತು ಹಣವನ್ನು ಯಾವುದೇ ಕಾರಣಕ್ಕೆ ಇಡಬೇಡ್ರಿ. ಅಂಥವೇನಾದರೂ ಇತ್ತಂದರೆ ದಯವಿಟ್ಟು ಬ್ಯಾಂಕ್ ಲಾಕರ್ನಾಗ ಇಡ್ರಿ, ಸುರಕ್ಷಿತವಾಗಿರ್ರಿ. ಯಾವುದಾದ್ರೂ ನೀವು ಮನೆ ಊರಿಗೆ ಹೋಗ್ಬೇಕಾತಂದ್ರೆ ನಮ್ಮದು ಅಗ್ನಿಬೊಮ್ಮನೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಹೋಗ್ರಿ. ನಿಮ್ಮದು ಲಾಕ್ ಡೋರ್ ಇತ್ತಂದರೆ ತಿಳಿಸಿ ಹೋಗ್ರಿ. ಮತ್ತು ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಓಣಿಯಲ್ಲಿ ಅಥವಾ ಏರಿಯಾದಲ್ಲಿ ಓಡಾಡ್ತಿದ್ರೆ ಇಮ್ಮಿಡಿಯೇಟಾಗಿ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸೋಂಥ ಪ್ರಯತ್ನ ಮಾಡಿರಿ. ಅವ್ರನ್ನ ಕರ್ಕೊಂಬಂದು ವಿಚಾರ ಮಾಡ್ತೀವಿ ಅಥವಾ 112 ನಂಬರಿಗೆ ಕಾಲ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯಾರೋ ಕಳ್ಳರು ಬರ್ತಾರೆ, ವಯೋವೃದ್ಧರನ್ನು ಟಾರ್ಗೆಟ್ ಮಾಡ್ತಾರೆ. ನಾವು ಪೊಲೀಸರು ಮುಂದೆ ಕಳ್ಳರಿದ್ದಾರೆ, ನಿಮ್ಮ ಹಾಕಂಥ ಬಂಗಾರ ಅಥವಾ ಉಂಗುರನ್ನ ನೋಡಿ ಮುಂದೆ ಕಳ್ಳರಿದ್ರೆ ಕಳ್ಳತನ ಮಾಡ್ತಾರೆ, ಅದನ್ನು ನಾವು ಬಿಚ್ಚಿ ನಿಮ್ಮ ಜೇಬಲ್ಲಿ ಇಡ್ತೀವಿ ಕೊಡ್ರಿ ಅಂತ ಹೇಳ್ತಾರೆ. ಹೆಣ್ಮಕ್ಳಾದ್ರೆ ಸೆರಗಲ್ಲಿ ಕಟ್ತೀವಿ ಅಂತ ಹೇಳ್ತಾರೆ. ಕಟ್ಟಿ ಅದನ್ನು ನಿಮ್ಮ ಅಟೆನ್ಷನ್ ಅದನ್ನ ಅವ್ರ ಕಡೆಯಿಂದ ಅವರೇ ಬಿಚ್ಚಿಕೊಂಡು ನಿಮ್ಮ ಜೇಬಲ್ಲಿ ಇಡ್ತೀವಿ ಅಂತೇಳಿ ಅಟೆನ್ಷನ್ ಡೈವರ್ಷನ್ ಮಾಡಿ ಕಲ್ಲು ಅಥವಾ ಹರಳು ಇಟ್ಟು ಅದನ್ನು ನಿಜವಾದ ಬಂಗಾರವನ್ನು ತಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗುವಂಥ ಪ್ರಕರಣಗಳು ಜಾಸ್ತಿ ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಮತ್ತು ಇನ್ನೊಂದು, ಜನಜಂಗುಳಿ ಪ್ರದೇಶದಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಮಕ್ಳ ಯುವಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಲ್ಲಿ ಹಾಕೊಂಡಿರ್ತಕ್ಕಂಥ ಚೈನ್ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು ಅದನ್ನು ಕಟ್ ಮಾಡ್ಕೊಂಡು ಹೋಗುವಂಥ ಪ್ರಕರಣಗಳು ಕೂಡ ಬೇರೆ ಬೇರೆ ಕಡೆ ವರದಿ ಆಗ್ತವೆ. ಅದ್ರ ಬಗ್ಗೆ ಎಲ್ಲ ಜನರು ಭಾಳ ಎಚ್ಚರಿಕೆಯಿಂದಿರಲಿ. ಅಥವಾ ನಮ್ಮ ಅಗ್ನಿಬೊಮ್ಮನೆ ಸ್ಟೇಷನ್ಗೆ ಮಾಹಿತಿ ತಿಳಿಸ್ರಿ. ಎಲ್ಲರಿಗೂ ಅಗ್ನಿಬೊಮ್ಮನೆ ಸಾರ್ವಜನಿಕರಿಗೆ ನನ್ನ ವಿನಂತಿ ಇದೆ. ಥ್ಯಾಂಕ್ ಯು.